ಮುದ್ದಣ್ಣ ಕವಿಯ ತಿರುಳ್ಗನ್ನಡ ಮೆಲ್ನುಡಿ ಕಾಡು ನಾಡುಗಳ ಮನೋಜ್ಞವಾಗಿದ್ದ ಒಂದು ಮಳೆಗಾಲದ ಸಂಜೆ ಹೊತ್ತಿನಲ್ಲಿ ಎಂದಿನಂತೆ ರಾಜನ ಓಲಗ ಸಭೆಯನ್ನು ಮುಗಿಸಿಕೊಂಡು ಕವಿ ವಲ್ಲಭ ಅಥವಾ ಕವಿ ಗುರುವೆನ್ನಿಸಿದ ಮುದ್ದಣ್ಣನು ಅರಮನೆಯಿಂದ ಹೊರಬಂದು ಪಕ್ಕದ ಬೀದಿಯಲ್ಲಿ ಸಾಗಿ ತನ್ನ ಮನೆಯ ಕಡೆಯಿಂದ ಬರುತ್ತಿದ್ದುದನ್ನು ಆತ ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಪತಿ ಮನೋರಮೆಯು ಆತನನ್ನು ಎದುರುಗೊಂಡು ಸ್ವಾಗತಿಸಿದಳು. ಮನೋರಮೆಯು ಮುದ್ದಣ್ಣನ ಕಾಲಿಗೆ ನೀರನ್ನು ಕೊಟ್ಟು ಆತನ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಚೌಕಿಗೆ ಕರೆದೊಯ್ದು ಮಣೆಯನ್ನು ಹಾಕಿ ಕುಳ್ಳರಿಸಿದಳು. ಆತನಿಗೆ ರಸಭರಿತವಾದ ರುಚಿಯಾದ ಹಣ್ಣುಗಳನ್ನು ತಿನ್ನಲು ಕೊಟ್ಟಳಲ್ಲದೆ ಕುಡಿಯಲು ಕೆನೆಭರಿತ ಹಾಲನ್ನು ನೀಡಿದಳು. ಅವಳ ಈ ಉಪಚಾರದಿಂದ ಮುದ್ದಣ್ಣನ ಹಸಿವು ಆಯಾಸವು ದೂರವಾದವು. ಆನಂತರ ಮನೋರಮೆಯು ಮುದ್ದಣ್ಣನಿಗೆ ರಸವತ್ತಾದ ಕೆಂಪುಭರಿತವಾದ ತಾಂಬೂಲವನ್ನು ಸವಿಯಲು ಕೊಟ್ಟಳು. ಹೀಗೆ ಅವರಿಬ್ಬರೂ ಅತ್ಯಂತ ಸರಸ ಸುಖ ಸಲ್ಲಾಪದೊಳು ಇರುವಾಗ ಮನೋರಮೆಯು ಮೇಲುನುಡಿಯಾಗಿ ಹೀಗೆಂದಳು: ಪ್ರಿಯನೇ, ಮಳೆಗಾಲದಿದೆ. ಹಗಲು ಹಿರಿದೆನ್ನಿಸುತ್ತಿದೆ. ಹಗಲು ഇരുಳು ಸುರಿಯುತ್ತಿರುವ ಭಾರೀ ಜಟಿಮಳೆ ಮನಸ್ಸಿಗೆ ಬೇಸರವನ್ನು ಮೂಡಿಸಿ ರೇಜಿಗೆಯನ್ನು ಹಿಡಿಸಿಬಿಟ್ಟಿದೆ. ಆದ್ದರಿಂದ ಯಾವುದಾದರೂ ಒಂದು ಒಳ್ಳೆಯ ಕಥೆಯನ್ನು ಹೇಳು ಎಂದು ಹೇಳಿದಳು. ಅದಕ್ಕೆ ಮುದ್ದಣ್ಣನು: ಎಲೈ ಪ್ರಾಣೇಶ್ವರಿ, ನಿನಗೆ ಇಷ್ಟೊಂದು ಬಯಕೆ ಮೂಡಿರುವಾಗ ಖಂಡಿತ ಹೇಳುತ್ತೇನೆ. ಆದರೆ ಯಾವ ನಾಲ್ಕಥೆಯನ್ನು ಹೇಳಲಿ? ಭೋಜ ಪ್ರಬಂಧವನ್ನು ಹೇಳಲೇ ಅಥವಾ ವಿಕ್ರಮ ವಿಜಯ ಮಹಾವೀರ ಚರಿತಾಂಗಗಳನ್ನು ಹೇಳಲೇ ಎಂದು ಕೇಳಿದನು. ಅದಕ್ಕೆ ಮನೋರಮೆಯು: ಅಯ್ಯೋ, ಅವುಗಳಲ್ಲಿ ನನಗೆ ಪ್ರೀತಿಯಿಲ್ಲ. ಉಳಿದರೂ ಅಳಿದರೂ ಬದುಕಿ ಮಾರ್ಗವನ್ನು ತೋರಿಸುವಂತಹ ಕಥೆಗಳನ್ನು ಹೇಳು ಎಂದಳು. ಮುದ್ದಣ್ಣನು ಮನೋರಮೆಗೆ: ನಿನಗೆ ಯಾವ ರಸದೊಳು ಕಥೆ ಕೇಳಲು ಇಷ್ಟ? ಶೃಂಗಾರವೇ, ವೀರರಸವೇ, ದಲ್ಲಿಯೇ ಎಂದು ಪ್ರಶ್ನಿಸಲು ಆಕೆ ನವರಸದಲ್ಲಿ ಕಥೆ ಹೇಳಲೆಂದಳು. ಹಾಗಾದರೆ ಯಾವ ಕಥೆ ಹೇಳಲೆಂದು ಮುದ್ದಣ್ಣನು ಕೇಳಲು ಮನೋರಮೆಯು ರಾಮಾಯಣದಲ್ಲಿ ಯಾವುದಾದರೂ ಪ್ರಸಂಗವನ್ನು ಹೇಳಲೆಂದಳು. ಮುದ್ದಣ್ಣ ಸೀತಾಸ್ವಯಂವರದ ಕಥೆಯನ್ನು ಹೇಳಲಿ ಎಂದರೆ ಆಕೆ ಅದನ್ನಾಗಲೇ ಕೇಳಿದೆನಲ್ಲ ಎಂದಳು. ಮುದ್ದಣ್ಣನು: ಹಾಗಾದರೆ ಸೀತಾಪಹರಣದ ಕಥೆಯಲ್ಲಿ ಆಸಕ್ತಿ ಇದೆ ಎಂದಾಗ ಬೇಡವೆಂದಳು. ಮುದ್ದಣ್ಣನು: ಹಾಗಾದರೆ ಇನ್ಯಾವ ಕಥೆಯನ್ನು ಹೇಳುವುದು ಎಂದು ಪ್ರಶ್ನಿಸಿದಾಗ ಮನೋರಮೆಯು: ಇದೇಕೆ ಹೀಗೆ ಹೇಳುವಿರಿ? ನಮ್ಮ ನಾಡಿನಲ್ಲಿ ಎಷ್ಟೊಂದು ರಾಮಾಯಣದ ಕಥೆಗಳಿವೆ. ಅವುಗಳಲ್ಲಿ ನೀವು ಕೇಳಿರುವ ಒಳ್ಳೆಯ ಕಥೆಯೊಂದನ್ನು ಹೇಳಿ ಎಂದಳು. ಮುದ್ದಣ್ಣ: ನೀವೇ ಒಂದು ಪ್ರಸಂಗವನ್ನು ಹೇಳಲೆಂದಾಗ ಮನೋರಮೆಯು ಶ್ರೀರಾಮನ ಅಶ್ವಮೇಧ ಯಾಗವನ್ನು ಕೈಗೊಂಡ ಕಥೆಯನ್ನು ಹೇಳಲೆಂದಳು. ಮುದ್ದಣ್ಣನು: ಈಗ ತಿಳಿಯಿದೆ. ಶೇಷ ರಾಮಾಯಣದ ಕಥೆಯನ್ನು ಹೇಳಲೆನ್ನುವೆಯಾ ಎಂದಾಗ ಮನೋರಮೆಯು ಹೌದೌದು ಎಂದಳು. ಅದು ಮಾತ್ರವಲ್ಲದೆ ಈ ಕಥೆಯನ್ನು ಮೊದಲು ಹೇಳಿದವರು ಯಾರೆಂದು ಸಂಶಯವನ್ನು ಸಹ ಕೇಳಿದಳು. ಮೊದಲಿಗೆ ಶೇಷನು ವಾತ್ಸ್ಯಯನಿಗೆ ಇದನ್ನು ಹೇಳಿದನು: ಇದಕ್ಕೆ ಕಥೆಯನ್ನು ನಾನು ನಿನಗೆ ಹೇಳುವೆನು. ಆದರೆ ಇದು ತುಂಬ ದೀರ್ಘವಾದಂತಹ ಕಥೆಯಾಗಿದೆ. ಒಂದೆರಡು ದಿನದಲ್ಲಿ ಮುಗಿಯುವುದಿಲ್ಲ ಎಂದು ಮುದ್ದಣ್ಣನು ತಿಳಿಸಿದನು. ಮನೋರಮೆಯು ಇರಲಿ ಹೇಳೆಂದಾಗ ಮುದ್ದಣ್ಣ: ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳಲಿ? ಪದ್ಯದಲ್ಲಿಯೋ ಗದ್ಯದಲ್ಲಿಯೋ ಎನ್ನಲು ಮನೋರಮೆಯು: ಪದ್ಯದಲ್ಲಿ ಬೇಡ, ಹೃದಯಕ್ಕೆ ಪ್ರಿಯವಾಗುವಂತೆ ಗದ್ಯದಲ್ಲಿ ಹೇಳಬೇಕೆಂದು ಕೇಳಿಕೊಂಡಳು. ಮುದ್ದಣ್ಣನು ನಸುನಗುತ್ತಾ: ಅದು ಹಾಗಿರಲಿ. ಅರಮನೆಯಲ್ಲಿ ನಾನೀ ಒಳ್ಳೆಯ ಕಥೆಯನ್ನು ಹೇಳಿದರೆ ಕೈಗೆ ರತ್ನದ ಕಡಗವನ್ನು, ಕೊರಳಿಗೆ ಚಿನ್ನದ ಹಾರವನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು. ನೀನೇನು ಬಳುವಳಿ ಕೊಡುವೆ ಎಂದು ಕೇಳಿದಾಗ ಮನೋರಮೆಯು ಜಾಣ್ಮೆಯಿಂದ: ನನ್ನನ್ನೇ ನಾನು ನಿಮಗೆ ಕೊಡಬೇಕಾದರೆ ಬೇರೇನು ಬೇಕು ಎಂದಳು. ಮುದ್ದಣ್ಣ: ನಿನ್ನ ತಂದೆ ತಾಯಿಗಳು ನಿನ್ನನ್ನು ನನಗೆ ಕೊಟ್ಟಾಗಿದೆ ಎಂಬುದನ್ನು ಮರೆತೆಯಾ ಎಂದಾಗ ಮನೋರಮೆಯು: ನಾನು ಪರಧಾನಿನಿ, ನಾನೇನು ಕೊಡಬಲ್ಲ ಎಂದಳು. ಅರಮನೆಯಲ್ಲಿ ನೀವು ಕಾವ್ಯವನ್ನು ಓದಿದ ಮೇಲೆ
ತಾನೇ ದಕ್ಷಿಣೆಯನ್ನು ಕೊಡುವುದು. ಅದೇ ರೀತಿ ನೀವು ಕಥೆಯನ್ನು ಹೇಳಿದ ಮೇಲೆ ಅದು ನನಗೆ ಸಂತೋಷವನ್ನು ನೀಡಿದರೆ ನನಗೆ ತಿಳಿದಂತೆ ನಿಮ್ಮನ್ನು ಸನ್ಮಾನಿಸುವೆ ಎಂದಳು. ಮುದ್ದಣ್ಣನು ಆಗಲಿ, ಕಥೆಯನ್ನು ಕೇಳು, ಆಮೇಲೆ ಏನು ಬಳುವಳಿಯನ್ನು ಕೊಡುವೆಯೋ ನೋಡುತ್ತೇನೆ ಎಂದನು. ಮನೋರಮೆಯು ಕಥೆಯ ತೇಳು ಹೇಗುತ್ತೆಯೋ ನಾನು ನೋಡುತ್ತೇನೆ ಕೇಳೆಂದಳು. ಹಾಗಾದರೆ ಕೇಳೆಂದು ಮುದ್ದಣ್ಣ ಸ್ವಸ್ತಿ ಶ್ರೀಮತ್ಸರ ಸುರೇಂದ್ರ ನರೇಂದ್ರ ಮುನೀಂದ್ರ ಪಟೇಂದ್ರ ಮಣಿಮುಕುಟ ತಟಕಟಿತ ಎಂದು ಸಂಸ್ಕೃತ ಭೂಯಿಷ್ಠವಾದಂತಹ ರೀತಿಯಲ್ಲಿ ಕಥೆಯನ್ನು ಆರಂಭಿಸಿದಾಗ ಮನೋರಮೆಯು, ಅಯ್ಯೋ ನಿಲ್ಲಿಸು ವಸುದೇವ, ಒಡೆಯನಾದ ರಾಮಚಂದ್ರನ ಕಥೆಯನ್ನು ಹೇಳೆಂದರೆ ಬಸದಿಗೊಡೆಯನಾದ ಇಂದ್ರನ ಚರಿತ್ರೆಯನ್ನು ಹೇಳುತ್ತಿರುವೆಯಲ್ಲ, ಸಾಕು ಸಾಕು, ಇಂತಹ ಕಥೆಗೆ ಉಡುಗೊರೆಯೂ ಕೊಡುವುದಿಲ್ಲ ಎಂದಳು. ಮುದ್ದಣ್ಣನು ಇದು ಜೈನ ಮುನಿಗಳ ಕಥೆಯಲ್ಲ, ಶ್ರೀರಾಮನ ಕಥೆಯನ್ನೇ ಹೊಗಳಿ ಸಂಸ್ಕೃತ ಚೆಲುವು ಎಂದನು. ಮನೋರಮೆಯು ಸರಿಯಾಗಿದೆ, ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತೆ ಆಯಿತು. ನನಗೆ ಸಂಸ್ಕೃತ ಭೂಯಿಷ್ಠವಾದಂತಹ ಭಾಷೆ ಬೇಡ ಎಂದಳು. ಹಾಗಾದರೆ ಇನ್ನು ಹೇಗೆ ಹೇಳಲಿ ಎಂದು ಮುದ್ದಣ್ಣ ಕೇಳಿದಾಗ ಮನೋರಮೆಯು, ಕನ್ನಡ ಕಸ್ತೂರಿ ಅಲ್ಲವೇ, ಆದ್ದರಿಂದ ತಿಳಿಗನ್ನಡದ ಬೆಳ್ಳಿ ನುಡಿಯಲ್ಲಿ ಕಥೆಯನ್ನು ಹೇಳಿ ಎಂದಳು. ಮುದ್ದಣ್ಣ ಅವಳ ಮಾತಿನಂತೆಯೇ ಚೆಲುವಾದ ಕನ್ನಡದ ಕಥೆಯನ್ನು ಹೇಳುವುದಾಗಿ ಒಪ್ಪಿದನು.